ಉಲ್ಬಣಗೊಳ್ತಾ ಇರುವಂತಹ ಡೆಂಗ್ಯೂ ಕಾಯಿಲೆಯನ್ನ ತಡೆಗಟ್ಟುವುದಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸುತ್ತಿದ್ದಾರೆ ಪಟ್ಟಣ ಪಂಚಾಯಿತಿ. ಮಲ್ಲಾಘಟ್ಟ ಕೆರೆಯನ್ನ ಸ್ವಚ್ಛಗೊಳಿಸ್ತಾ ಇರುವಂತಹ ತುರುವೇಕೆರೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ತುರುವೇಕೆರೆಯಲ್ಲಿ ಮಲಿನಗೊಂಡಿದ್ದಂತಹ ಮಲ್ಲಘಟ್ಟ ಗಂಗಾ ಕ್ಷೇತ್ರವನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು. ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ಉಲ್ಬಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸೂಚನೆ ಮೇರೆಗೆ ಗಂಗಾ ಕ್ಷೇತ್ರದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಬರುವಂತಹ ಭಕ್ತಾದಿಗಳು ತೊಟ್ಟಂತಹ ಬಟ್ಟೆಗಳನ್ನು ನೀರಿನಲ್ಲೇ ಬಿಸಾಡಿ ಹೋಗುವುದು, ಸುಮಾರು ಟ್ರ್ಯಾಕ್ಟರ್ಗಳಲ್ಲಿ ಹಳೆಯ ಬಟ್ಟೆಯ ವಸ್ತ್ರಗಳು ಸಿಕ್ಕಿವೆ. ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಂದ ಈ ಒಂದು ಸ್ವಚ್ಛತಾ ಕಾರ್ಯ ನಡೆದಿದೆ. ಮಲ್ಲಘಟ್ಟಾದ ಗಂಗಾಧರೇಶ್ವರ ದೇವಾಲಯದ ಅಭಿವೃದ್ಧಿ ಸಂಸ್ಥೆಯ ಸದಸ್ಯ ಲೋಕಂನಳ್ಳಿ ಕಾಂತರಾಜು ಉಪಸ್ಥಿತಿಯಲ್ಲಿ ನಡೆತಾ ಇರುವಂತಹ ಸ್ವಚ್ಛತೆ ಕಾರ್ಯ ಇದಾಗಿದ್ದು, ಅನೇಕ ಭಗ್ನಗೊಂಡಿರುವಂತಹ ನಾಗರ ವಿಗ್ರಹಗಳು ಹಾಗೂ ಇತರೆ ದೇವರುಗಳ ಮೂರ್ತಿಗಳನ್ನು ಬಿಸಾಡಿದ್ದಾರೆ. ವಿಗ್ರಹಗಳನ್ನು ತೆರವುಗೊಳಿಸುತ್ತಾ ಇದ್ದಾರೆ. ಸದ್ಯಕ್ಕೆ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ತುರುವೇಕೆರೆ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ನೀಡುವಂತಹ ಮಲ್ಲಾಘಟ್ಟ ಕೆರೆ ಇದಾಗಿದ್ದು, ಸ್ವಚ್ಛತಾ ಕಾರ್ಯಕ್ಕೆ ಸ್ಥಳಕ್ಕೆ ಕಂದಾಯ ಇಲಾಖೆ ಶಿರಸ್ತೇದಾರ ಅಂಬುಜಾಕ್ಷಿ ಅವರು ಕೂಡ ಆಗಮಿಸಿದ್ರು. ಕಸಬಾ ಹೋಬಳಿ ಕಂದಾಯ ನಿರೀಕ್ಷಕ ಶಿವಕುಮಾರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ನೋಡಿ ಸರ್, ಇದು 4 ಅಡಿ ಅಂದಣ್ಣಂಗೆ ಹೇಳ್ಕೊಡಪ್ಪ ಮಾತಾಡೋದ ತುರುವೇಕೆರೆಗೆ ಕುಡಿಯೋ ನೀರಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬ ಭಕ್ತಾದಿಗಳು ಬಂದು ದೇವರು ಗಂಗಾ ಸ್ನಾನಕ್ಕೆಲ್ಲ ಬಂದಾಗ ಇಲ್ಲಿ ಬಟ್ಟೆ ಎಲ್ಲ ಬಿಟ್ಟು ದೇವ್ರ ಬಟ್ಟೆಗಳು ಮತ್ತು ಭಕ್ತಾದಿಗಳೆಲ್ಲ ಇಲ್ಲಿ ಗಂಗಮ್ಮನ ಪೂಜೆಗೆ ಬಂದಾಗೆಲ್ಲ ಭಕ್ತಾದಿಗಳೆಲ್ಲ ಬಟ್ಟೆಗಳನ್ನು ಬಿಟ್ಟು ತುಂಬ ಗಲೀಜು ಮಾಡ್ತಾ ಇದ್ದಾರೆ. ಇದಕ್ಕೆ ಪಟ್ಟಣ ಪಂಚಾಯತಿಗೆ ಮತ್ತು ಆನೆಕೆರೆ ಗ್ರಾಮ ಪಂಚಾಯತಿ ಮತ್ತು ಹೇಮಾವತಿ ಇಲಾಖೆ ಮನವಿ ಮಾಡ್ಕೊಂಡ್ವಿ. ಈ ಪಟ್ಟಣ ಪಂಚಾಯತಿ ವತಿಯಿಂದ ನಿನ್ನೆ 2 ದಿನದಿಂದ ಇಲ್ಲಿ ಏನು ಪರಿಸರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದ. ಹಾಗೂ ನಮ್ಮ ತಾಲೂಕು ಆಡಳಿತನೂ ಸಹ ಇಲ್ಲಿ ಭೇಟಿ ಕೊಟ್ಟಿದ್ದೆ. ನಮ್ಮ ಶಿರಸ್ತಾರ್ ಮೇಡಮ್ ಅವರು, ನಮ್ಮ ಕಸ್ಬಾ ಕಂದಾಯ ಇಲಾಖೆ ಶಿವಕುಮಾರ್ ಅವರು ಎಲ್ಲ ಇಲ್ಲಿ ಉಪಸ್ಥಿತರಿದ್ದು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೀವಿ ದೇವಸ್ಥಾನ ಮಂಡಳಿಯಿಂದ. ಹಾಗೆಯೇ ನಮಗೆ ಹೇಮಾವತಿ ಇಲಾಖೆಯಿಂದ ಹಾಗೂ ಪಟ್ಟಣ ಪಂಚಾಯತಿಯಿಂದ 150 ಮೀಟ್ರು ಇಲ್ಲಿ ಫೆನ್ಸಿಂಗ್ ಹಾಕಿಸಿ ಇಲ್ಲಿ ಯಾರು ಗಲೀಜು ಮಾಡಿದರೆ ಪಟ್ಟಣಕ್ಕೆ ಕುಡಿಯೋ ನೀರು, ಶುದ್ಧವಾದ ನೀರು ಸಿಗುತ್ತೆ. ತುಂಬ ಮಲಿನ ಮಾಡ್ತಾ ಇದ್ದಾರೆ ಅಂದರೆ ಸಾರ್ವಜನಿಕರು ಬಂದು ಇದನ್ನು ನೋಡಿದ್ರೆ ನಾವು ಈ ನೀರನ್ನು ಉಪಯೋಗಿಸ್ತಾ ಇದ್ದೀವಿ ಅಂತಾರೆ ತುರುವೇಕೆರೆ ಪಟ್ಟಣದವರು. ನಾವೇನು ತುರುವೇಕೆರೆ ಪಟ್ಟಣದಲ್ಲಿ ವಾಸ ಮಾಡ್ತಾ ಇಲ್ಲ, ನಾವು ಇಲ್ಲೇ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಜನಕ್ಕೆ ಶುದ್ಧವಾದ ನೀರು ಕೊಡೋದಕ್ಕೆ ಪಟ್ಟಣ ಪಂಚಾಯತಿ ಶ್ರಮಿಸ್ತಾ ಇದ್ರು ಸಹ ಜನಗಳು ಭಕ್ತಾದಿಗಳಲ್ಲಿ ಬಂದಿರ್ತಕ್ಕಂಥವ್ರು ಭಾರಿ ಈ ಕೆರೆಯನ್ನು ಮಲಿನ ಮಾಡ್ತಾ ಇದ್ದಾರೆ. ಇಲ್ಲೇ ದೇವರಿಗೆ ಪೂಜೆಗೆ ಇದೇ ನೀರು ಉಪಯೋಗಿಸ್ತೀವಿ, ಹೆಣ್ಮಕ್ಳು ಗಂಗಮ್ಮನ ಪೂಜೆಗೆ ಇದೇ ನೀರು ಉಪಯೋಗಿಸ್ತಾರೆ. ಹಾಗೂ ಬಂದಂಥ ದೇವರುಗಳನ್ನು ಇದರಲ್ಲೇ ಗಂಗಾ ಸ್ನಾನ ಮಾಡುತ್ತಾರೆ. ಆದರೆ ಇಲ್ಲಿ ಎಷ್ಟು ಮಲಿನ ಮಾಡ್ತಾ ಇರೋದಕ್ಕೆ ಸುಮಾರು 15-20 ಲೋಡು ಸೀರೆಗಳು ಬಿಟ್ಟಿದ್ದಾರೆ. ಇಲ್ಲಿ ಸುಮಾರು ಒಂದು 500-600 ನಾಗರಿಕಗಳನ್ನು ಹಾಕೋದಿದ್ದಾರೆ ಪೂಜೆ ಮಾಡಿ. ದಯಮಾಡಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಸ್ವಲ್ಪ ನಮಗೆ ಪಟ್ಟಣ ಪಂಚಾಯತಿ, ಹೇಮಾವತಿ ಇಲಾಖೆ ಹಾಗೂ ತಾಲೂಕು ಆಡಳಿತ ಸಹಕಾರ ಮಾಡಿ ಕೈ ಜೋಡಿಸಿದ್ರೆ ಇಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಇದನ್ನು ಗಲೀಜೆಲ್ಲ ಅಂತ ಕೇಳ್ಕೊತೀವಿ.